ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮ್ಗೆ ಗೊತ್ತಿರೋ ಹಾಗೆ ಕೆಸೆಟ್ ಎಕ್ಸಾಮ್ ಇದೆ ನವೆಂಬರ್ 2ನೇ ತಾರೀಕು. ಹಾಗಾಗಿ NET ಎಕ್ಸಾಮ್ ಕೂಡ ಡಿಸೆಂಬರು ಅಥವಾ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಬರೋ ಸಾಧ್ಯತೆ ಇದೆ. ಸೊ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ಕೆಸೆಟ್ NET ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ವಿ. ನೀವು ಪ್ಲೇ ಲಿಸ್ಟಿಗೆ ಹೋದರೆ ಅವೆಲ್ಲ ವೀಡಿಯೋಸ್ನ ನೋಟ್ಸ್ ಮಾಡ್ಕೊಂತ ನೋಡ್ತಾ ಬರ್ರಿ. 100% ನಿಮಗೆ ಎಲ್ಲ ಪ್ರಶ್ನೆಗಳು ತುಂಬ ಹೆಲ್ಪ್ ಆಗ್ತಾವೆ. ನೆಕ್ಸ್ಟ್ ಎಕ್ಸಾಮ್ ಬರೆಯೋಕ್ಕೆ ನೀವು ತುಂಬ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ವಿ. ಈ ಕ್ಲಾಸಲ್ಲೂ ಕೂಡ ಇನ್ನು ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್ನ ಯಾವ ಥರ ಸಿಂಪಲಾಗಿ ಬಿಡಿಸ್ಬೋದು ಅಂತ ಹೇಳ್ಕೊಡ್ತೀನಿ ನಾನು. ಅದಕ್ಕಿಂತ ಬಿಫೋರ್ ಆಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ನೋಡ್ರಿ, TET ಮ್ಯಾಥಮೆಟಿಕ್ಸ್ ಪೇಪರ್ 2, ಪೇಪರ್ 1, ಹಾಗೆ VA ಎಕ್ಸಾಮ್ಸ್ ಆಗಿರ್ಬೋದು, ಲ್ಯಾಂಡ್ ಸರ್ವರ್ ಎಕ್ಸಾಮ್ಸು, HSTR, GPSTR ಎಲ್ಲ ಎಕ್ಸಾಮ್ಸ್ಗೂ ಕೂಡ ಆನ್ಲೈನ್ ಕ್ಲಾಸಸ್ ಅವೈಲೇಬಲ್ ಇದೆ. ಗೂಗಲ್ ಪ್ಲೇ ಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಅದರ ಉಪಯೋಗನ ನೀವು ಪಡಿತಾ ಬರ್ಬೋದು. ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇಲ್ಲಿ ಕಳಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831 ಅಥವಾ 32ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡಿಬೋದು. ಸೊ ಹಾಗಾದ್ರೆ ಬನ್ನಿ, ಈ ಕ್ಲಾಸಲ್ಲಿ ಫಸ್ಟ್ ಕ್ವಶನ್ ಯಾವ ಥರ ಇದೆ ಅಂತ ನೋಡ್ತಾ ಬರೋಣ. ಸೊ ನೋಡಿ, ಇಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ, ಗಿವನ್ ದಟ್ ಇನ್ ಎ ಕೋಡ್ ಲ್ಯಾಂಗ್ವೇಜ್ ಅಂತ ಇದೆ. ಸೊ ಅಂದರೆ ಇಲ್ಲಿ ಇಂಗ್ಲೀಷಲ್ಲಿ ಹಾಕಿದ್ದೇನೆ ಅಷ್ಟೇ, ಯಾಕಂದರೆ ಈ ಕ್ವಶನ್ ಇಂಗ್ಲೀಷಲ್ಲೇ ಕಂಫರ್ಟೇಬಲ್ಲು. ಕನ್ನಡದಲ್ಲೇ ಇರುತ್ತೆ, ಇಂಗ್ಲೀಷಲ್ಲೇ ನಿಮಗೆ ಆನ್ಸರ್ ಮಾಡಲಿಕ್ಕೆ ಈಸಿ. ಹಾಗಾಗಿ ಲ್ಯಾಂಗ್ವೇಜ್ ಏನಿಲ್ಲ ಏನು ಸಮಸ್ಯೆ ಆಗಲ್ಲ ಅನಿಸುತ್ತೆ. ಈ ಗಿವನ್ ದಟ್ ಇನ್ ಎ ಕೋಡ್ ಲ್ಯಾಂಗ್ವೇಜ್ ಅಂದರೆ ಒಂದು ಸಂಕೇತ ಭಾಷೆಯಲ್ಲಿ ಅಂತ ಕನ್ನಡದಲ್ಲಿ ಇರುತ್ತೆ. ಇಲ್ಲಿ 615 ಅಂದರೆ ಇಲ್ಲಿ 615 ಅಂತ 3 ಡಿಜಿಟ್ಸ್ ಇದ್ದಾವೆ. ಈ 615 ಮೀನ್ಸ್ ಡೇ ಈಸ್ ವಾರ್ಮ್ ಅಂತ ಇದೆ. ಅಂದರೆ ಇಲ್ಲಿ 3 ಡಿಜಿಟ್ಸ್ ಇದಾವೆ, 3 ಅಂಕೆಗಳಿವೆ. ಇಲ್ಲಿ 3 ಪದಗಳನ್ನು ಕೊಟ್ಟಿದ್ದಾನೆ, 3 ವರ್ಡ್ಸ್ ಕೊಟ್ಟಿದ್ದಾನೆ. ಆಮೇಲೆ 42 ಮೀನ್ಸ್ ವಾರ್ಮ್ ಸ್ಪ್ರಿಂಗ್ ಅಂತ ಇದೆ. 42 ಅಂದರೆ ಇಲ್ಲಿ 2 ಅಂಕೆಗಳು ಮಾತ್ರ ಇದ್ದಾವೆ, ಇಲ್ಲಿ 2 ಪದಗಳು ಮಾತ್ರ ಇದಾವೆ, ವಾರ್ಮ್ ಮತ್ತು ಸ್ಪ್ರಿಂಗ್ ಅಂತ. ಆ್ಯಂಡ್ 634 ಮೀನ್ಸ್ ಇಲ್ಲಿ 3 ಡಿಜಿಟ್ಸ್ ಇದೆ ನೋಡ್ರಿ. 634 ಅಲ್ಲಿ 3 ಅಂಕೆಗಳಿದಾವೆ. ಇಲ್ಲಿ ಸ್ಪ್ರಿಂಗು, ಈಸ್, ಸನ್ನಿ ಅಂತ 3 ಕೋಡ್ ವರ್ಡ್ಸ್ ಇದಾವೆ ಇಲ್ಲಿ. ಸೊ ಈ ಥರ ಈ ಫಿಕ್ಟಿಷಿಯಸ್ ಕೋಡಿಂಗ್ ಮೇಲೆ ಕ್ವಶನ್ಸ್ ಕೇಳಿದ್ರು ಅಂದ್ರೆ, ಸೊ ಇಲ್ಲಿ ಕೇಳಿರೋದು ಪ್ರಶ್ನೆ ಏನಂದರೆ, ವಿಚ್ ಡಿಜಿಟ್ ರೆಪ್ರೆಸೆಂಟ್ ಸನ್ನಿ? ಸನ್ನಿ ಎಂಬ ಪದದ ಸಂಕೇತ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ. ಇಲ್ಲಿ ಸನ್ನಿ ಅನ್ನೋದು 3rd ವರ್ಡ್ ಅಂದರೆ ಇಲ್ಲಿ 3rd ಡಿಜಿಟ್ 4 ಅನ್ನೋದು ಆನ್ಸರ್ ಅಂತ ಈ ರೀತಿ ಡೈರೆಕ್ಟಾಗಿ ಹೇಳಂಗಿಲ್ಲ. ಯಾಕಂದರೆ ಇವು ಆರ್ಡರ್ ವೈಸ್ ಕೊಟ್ಟಿರಲ್ಲ ಇಲ್ಲಿ ಮೇಲ್ಗಡೆ. 6ಗೆ ಸ್ಪ್ರಿಂಗು, 3ಗೆ ಈಸು, 4ಗೆ ಸನ್ನಿ ಅಂತ ಹಿಂಗೆ ಆರ್ಡರ್ ವೈಸ್ ಇರಲ್ಲ. ಸೊ ಆರ್ಡರ್ ವೈಸ್ ಇರಲ್ಲ ಅಂದರೆ ಯಾವ ರೀತಿ ಕಂಡುಹಿಡಿಬೇಕು ನಾವು ಅನ್ನೋದು ನೋಡ್ಕೊಳ್ಳೋದಾದ್ರೆ ನೋಡ್ರಿ, 615 ಅನ್ನೋ ಫಸ್ಟ್ ಲೈನಲ್ಲಿ ಡೇ ಈಸ್ ವಾರ್ಮ್ ಅಂತ ಇದೆ. ಡೇ ಈಸ್ ವಾರ್ಮ್ ಅಂತ ಕೊಟ್ಟಿದ್ದಾನೆ, ಡೇ ಈಸ್ ವಾರ್ಮ್ ಅಂತ ಇದೆ. ಸೊ ನೆಕ್ಸ್ಟು ಸೆಕೆಂಡ್ ಲೈನಲ್ಲಿ 42 ಅನ್ನೋದು ಏನಂತ ಕೊಟ್ಟಿದ್ದಾನೆ ಅಂದರೆ ವಾರ್ಮ್ ಸ್ಪ್ರಿಂಗ್ ಅಂತ ಕೊಟ್ಟಿದ್ದಾನೆ, ವಾರ್ಮ್ ಸ್ಪ್ರಿಂಗ್ ಅಂತ ಕೊಟ್ಟಿದ್ದಾನೆ. 42 ಎಂಬ ವರ್ಡನ್ನು 2 ಅಂಕೆ ಇದಾವಲ್ಲ, ಅದು ವಾರ್ಮ್ ಸ್ಪ್ರಿಂಗ್ ಅಂತ ಕೋಡಿಂಗ್ ಮಾಡಿದ್ದಾನೆ. ಸೊ ನೆಕ್ಸ್ಟು 634 ಅಂತ ಇದೆಯಲ್ಲ 3rd ಲೈನಲ್ಲಿ, 634 ಸ್ಪ್ರಿಂಗ್ ಈಸ್ ಸನ್ನಿ ಅಂತ ಕೊಟ್ಟಿದ್ದಾನೆ. ಇದನ್ನು ಬರೀಲೇಬೇಕಂತೇನಿಲ್ಲ, ನಿಮಗೆ ಅರ್ಥ ಮಾಡಿಸೋಕ್ಕೋಸ್ಕರ ಅಷ್ಟೇ ನಾನು ಸೈಡಲ್ಲಿ ಮತ್ತೆ ಬರ್ಕೊಂತ ಇದ್ದಾನೆ. ಸೊ ನೀವು ಅಲ್ಲೇ ಕ್ವಶನ್ ಪೇಪರ್ಗಳನ್ನ ರೌಂಡ್ ಆಫ್ ಮಾಡ್ಕೊಂಡು ಆನ್ಸರ್ ಕಂಡುಹಿಡಿಬೋದು. ಸ್ಪ್ರಿಂಗ್ ಈಸ್ ಸನ್ನಿ ಅಂತ ಕೊಟ್ಟಿದ್ನಲ್ಲ. ಸೊ ಇಲ್ಲಿ ಕೇಳಿರೋದು ಸನ್ನಿ ಎಂಬ ಪದದ ಸಂಕೇತ ಭಾಷೆ ಅಥವಾ ಸಂಕೇತ ಸಂಖ್ಯೆ ಯಾವುದು ಅಂದರೆ, ಸನ್ನಿ ಅನ್ನೋದು 3rd ಲೈನಲ್ಲಿ ಇದೆ ಅಂದರೆ ಈ ಸನ್ನಿ ಅನ್ನೋ ವರ್ಡು ಬೇರೆ ಲೈನ್ಸಲ್ಲಿ, ಇಲ್ಲಿ ಕಾಣಿಸ್ತಕ್ಕಂಥ ಈ ಬೇರೆ ಲೈನ್ಸಲ್ಲಿ ರಿಪೀಟ್ ಆಗಿತ್ತು ಅಂದರೆ, ಇಲ್ಲಿ ಮೇಲೆ ಕಾಣಿಸ್ತಕ್ಕಂಥ 3 ಲೈನ್ಸಲ್ಲಿ ಮತ್ತೆ ಸನ್ನಿ ಅನ್ನೋದು ರಿಪೀಟ್ ಆಗಿತ್ತು ಅಂದರೆ ಕಂಡುಹಿಡಿಯೋದು ತುಂಬ ಈಸಿ. ಬಟ್ ಇದು ರಿಪೀಟ್ ಆಗಿಲ್ಲ, ಅದಕ್ಕೋಸ್ಕರ ಏನು ಮಾಡ್ರಿ ಅಂದರೆ, ಸನ್ನಿಗೆ ನಾವು ಡೈರೆಕ್ಟಾಗಿ ಕೋಡ್ ನಂಬರ್ ಕಂಡುಹಿಡಿಯೋಕ್ಕೆ ಬರೋಲ್ಲ, ಅದ್ರ ಪಕ್ಕದಲ್ಲಿರೋ ವರ್ಡ್ಸ್ಗೆ ಮೊದಲು ಕಂಡುಹಿಡಿಬೇಕು. ಈಸ್ ಅಂತ ಇದೆಯಲ್ಲ, ಈಸ್ ಫಸ್ಟ್ ಕಂಡುಹಿಡಿಯೋಣ. ಈಸ್ ಅನ್ನೋದು ಲಾಸ್ಟ್ ಲೈನಲ್ಲಿ ಇದೆ, ಆಮೇಲೆ ಈ ಫಸ್ಟ್ ಲೈನಲ್ಲಿ ಇದೆ ಈಸ್ ಅನ್ನೋದು. ಸೊ ಈ ಫಸ್ಟ್ ಲೈನು ಲಾಸ್ಟ್ ಲೈನಲ್ಲಿ ಈಸ್ ಇದೆ ಅಂದರೆ ಈ ಫಸ್ಟ್ ಲೈನು ಮತ್ತು ಲಾಸ್ಟ್ ಲೈನಲ್ಲಿರೋ ಕಾಮನ್ ಕೋಡ್ ನಂಬರ್ ಯಾವುದಂದರೆ 6. ಇದರಲ್ಲೂ ಇದೆ, ಇದರಲ್ಲೂ 6 ಇದೆ ಅಂದರೆ ಈ ಈಸ್ ಅನ್ನೋ ವರ್ಡ್ಗೆ ಕೋಡ್ ನಂಬರು 6 ಅಂತ ಬರಿಬೋದು. ಈಸ್ ಅಂತ ಏನಾದ್ರು ಕೇಳಿದರೆ ಅದು ಕೋಡ್ ನಂಬರ್ 6 ಬರಿತೀವಿ. ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ವರ್ಡ್ ಇದೆ, ಇಲ್ಲಿ ಸ್ಪ್ರಿಂಗ್ ಅಂತ ಇದೆ ನೋಡ್ರಿ. ಸ್ಪ್ರಿಂಗ್ ಅನ್ನೋದು 3rd ಲೈನಲ್ಲಿದೆ, ಆಮೇಲೆ ಇಲ್ಲಿ ಸೆಕೆಂಡ್ ಲೈನಲ್ಲೂ ಸ್ಪ್ರಿಂಗ್ ಇದೆ. ಈ ಸೆಕೆಂಡ್ 3rd ಲೈನಲ್ಲಿ ಸ್ಪ್ರಿಂಗ್ ಇರೋದ್ರಿಂದ ಸೆಕೆಂಡ್ ಲೈನು 3rd ಲೈನಲ್ಲಿ ಕಾಮನ್ ನಂಬರ್ ಯಾವುದಿದೆ 4 ಇದೆ ಅಂದರೆ ಈ ಸ್ಪ್ರಿಂಗ್ ಅನ್ನೋ ವರ್ಡ್ಗೆ ಕೋಡ್ ನಂಬರ್ ಇಲ್ಲಿ 4 ಅಂತ ಬರಿಬೋದು.
ಸೊ ನಮಗೆ ಕೇಳಿರೋದು ಸನ್ನಿ ಎಂಬ ಪದದ ಕೋಡ್ ನಂಬರ್ ಯಾವುದು ಅಂತ ಕೇಳಿದ್ದಾನೆ. ಇಲ್ಲಿ ಎರಡು ರೌಂಡ್ ಆಫ್ ಮಾಡಿದ್ದೀನಿ ಅಂದ್ರೆ ಉಳಿದಿರೋದು ಸನ್ನಿ ಪದ ಉಳ್ಕೊಂಡಿದೆ. ಇದರಲ್ಲಿ ಉಳ್ಕೊಂಡ್ರೆ ನಂಬರ್ ಯಾವುದು? ಇಲ್ಲಿ 3 ಉಳ್ಕೊಂಡಿದೆ ನೋಡ್ರಿ. ಇಲ್ಲಿ 3 ಉಳ್ಕೊಂಡಿದೆ ಅಂದ್ರೆ ಈ ಸನ್ನಿ ಎಂಬ ಪದದ ಸಂಕೇತ ಸಂಖ್ಯೆ 3 ಅಂತ ಬರಿಬಹುದು. 3 ಅನ್ನೋದು ಆಪ್ಷನ್ ಏನಲ್ಲಿದೆ. ದಿಸ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ಕ್ಲಿಯರ್ ಈ ರೀತಿ ಈ ಪ್ರಶ್ನೆಗೆ ಆನ್ಸರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಬರೋಣ. So 6 persons A, B, C, D, E and F are standing in a circle. B is between F and C, A is between E and D, F is to the left of D, who is between A and F ಅಂತ ಇದೆ. ಸೊ ಇಲ್ಲಿ ಎ ಬಿ ಸಿ ಡಿ ಇ ಮತ್ತು ಎಫ್ ಎಂಬ 6 ವ್ಯಕ್ತಿಗಳು ವೃತ್ತಾಕಾರದಲ್ಲಿ ನಿಂತಿದ್ದಾರೆ ಅಂತಿದೆ. ಸೊ ಇಲ್ಲಿ 6 ಜನ ಇದ್ದಾರೆ. ಎ ಬಿ ಸಿ ಡಿ ಇ ಎಫ್ ಅಂತ 6 ಹೆಸರುಗಳಿದಾವಲ್ಲ, ಈ 6 ಜನ ಸರ್ಕಲ್ ಶೇಪಲ್ಲಿ, ಈ ಥರ ಸರ್ಕಲ್ ಶೇಪಲ್ಲಿ ನಿಂತ್ಕೊಂಡಿದ್ದಾರೆ. ಸೊ ಅಲ್ಲಿ ಯಾರ್ಯಾರು ಯಾವ ಕಡೆ ಇದ್ದಾರೆ ಅಂತ ಕೆಳಗಡೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾನೆ, ಅದ್ರ ಪ್ರಕಾರ ಬರಿತಾ ಹೋಗ್ಬೇಕು. ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ನಾವು ಒಂದು ಸರ್ಕಲ್ ಡ್ರಾ ಮಾಡೋಣ. ಒಂದು ಸರ್ಕಲ್ ಡ್ರಾ ಮಾಡಿಬಿಟ್ಟು ಸೊ ಇಲ್ಲಿ 1 2 ನೆಕ್ಸ್ಟ್ 3 4 5 ಇನ್ನೊಂದು 6 ಪ್ಲೇಸಸ್ ಬರೆಯೋಣ. ಸೊ ನೋಡ್ರಿ, ಟೋಟಲಿ ಒಂದು ಸರ್ಕಲ್ ಡ್ರಾ ಮಾಡ್ಕೊಂಡು ಸೊ 1 2 3 4 ಸೊ 4 ಹಿಂಗೆ ಮಾಡೋದಕ್ಕಿಂತ ಇನ್ನೊಂದು ಕೆಲಸ ಮಾಡೋಣ. ಒಂದು ಸರ್ಕಲ್ ಡ್ರಾ ಮಾಡ್ಕೊಂಡು ಫಸ್ಟ್ ಸರ್ಕಲ್ ಡ್ರಾ ಮಾಡ್ಕೊಂಡು 1 2 3 4 5 6 ಪ್ಲೇಸಸ್ ಈ ಥರ ಬರೆಯೋಣ. ಎಲ್ಲರೂ ಸೆಂಟ್ರ್ ಕಡೆ ಫೇಸ್ ಮಾಡಿದ್ದಾರೆ ಅಂತ ತಗೊಳ್ಳೋಣ. ಎಲ್ಲರೂ ಸೆಂಟ್ರ್ ಕಡೆ ಅಲ್ಲಿ ಏನು ಮೆನ್ಷನ್ ಮಾಡಿಲ್ಲ ಪ್ರಶ್ನೆಯಲ್ಲಿ ಅಂದರೆ ಒಂದು ವೃತ್ತಾಕಾರವಾಗಿ ನಿಂತ್ಕೊಂಡು ಎಲ್ಲರೂ ಕೇಂದ್ರಕ್ಕೆ ಮುಖ ಮಾಡಿ ನಿಂತಿದ್ದಾರೆ ಅಂತ ಬರ್ಕೊಂಡು. ಸೊ ನೋಡ್ರಿ, ಈ ಪ್ಲೇಸಲ್ಲಿ ನೀವು ನಿಂತ್ಕೊಂಡಿದ್ದೀರ ಅಂದರೆ ಇದು ನಿಮ್ಮ ಲೆಫ್ಟ್, ಇದು ರೈಟ್ ಆಗುತ್ತೆ. ಪ್ರತಿ ಪ್ಲೇಸಲ್ಲಿ ಲೆಫ್ಟ್ ಟು ರೈಟ್ ಕಾಂಬಿನೇಷನ್ನ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಈ ಥರ ಲೆಫ್ಟ್ ಟು ರೈಟ್ ಕಾಂಬಿನೇಷನ್ನ ಬರಿತಾ ಹೋದ್ರಿ ಅಂದರೆ ನಿಮಗೆ ಕನ್ಫ್ಯೂಷನ್ಸ್ ಆಗಲ್ಲ. ಲೆಫ್ಟ್ ಟು ರೈಟ್ ಬರ್ಕೊಂಡು ಇವಾಗ ಮುಂದೆ ಪ್ರಶ್ನೆ ಓದ್ತಾ ಬರ್ರಿ ಏನಿದೆ ಅಂತ ಹೋದ್ರಿ. ಸೊ ಬಿ ಯು ಎಫ್ ಮತ್ತು ಸಿ ನಡುವೆ ಇದ್ದಾನೆ ಅಂತ. ಬಿ ಅನ್ನೋನು ಎಫ್ ಮತ್ತು ಸಿ ನಡುವೆ ಇದ್ದಾನೆ ಅಂದರೆ ಇಲ್ಲಿ ಬಿ ಬರ್ಕೊಂಡು ಫಸ್ಟ್ ಮೆಂಬರ್ ಪ್ಲೇಸ್ನ ಎಲ್ಲಿ ಬೇಕಾದರೂ ಬರಿಬೋದು. ಮೊದಲನೇ ವ್ಯಕ್ತಿ ಸ್ಥಾನವನ್ನು ಯಾವ ಪ್ಲೇಸಲ್ಲಿ ಬರಿಬೋದು. ಇಲ್ಲಿ ಬಿ ಬರ್ಕೊಂಡಿದ್ದಾನೆ ಅಂದರೆ ಬಿ ಅನ್ನೋನು ಎಫ್ ಮತ್ತು ಸಿ ನಡುವೆ ಇದ್ದಾನೆ ಅಂತಿದ್ದಾರೆ ಅಂದರೆ ಈ ಬಿನ ಅಕ್ಕಪಕ್ಕದಲ್ಲಿ ಎಫ್ ಮತ್ತು ಸಿ ಬರಿಬೇಕು. ಆದರೆ ಇಲ್ಲೊಂದು ನೋಡ್ರಿ ಏನು ಕ್ಲಾರಿಟಿ ಅಂದರೆ ಇಲ್ಲಿ ಸಿ ಬರ್ಕೊಂಡು ಇಲ್ಲಿ ಕೆಳಗಿನ ಪ್ಲೇಸಲ್ಲಿ ಎಫ್ ಬರಿಬೋದು. ಬೋತ್ ಆರ್ ಪಾಸಿಬಲ್ ಅಂತ ಕರಿತೀವಿ. ಎಫ್ ಮತ್ತು ಸಿನ ಇಂಟರ್ಚೇಂಜ್ ಮಾಡಿದ್ರು ಕೂಡ ಸರಿನೇ. ಅದು ಬಿ ಅಲ್ಲೂ ಎಫ್ ಮತ್ತು ಸಿ ನಡುವೆ ಇರಬೇಕು. ಸಿ ಮೇಲ್ಗಡೆ ಎಫ್ ಕೆಳಗಡೆ ಬರ್ಕೊಂಡ್ರು ಸರಿನೇ. ಆದರೆ ಮುಂದ್ಗಡೆ ಇರ್ತಕ್ಕಂಥ ಡೈರೆಕ್ಷನ್ಸ್ ನೋಡ್ತಾ ಹೋದ್ರೆ ಯಾವ್ದಾದ್ರು ಒಂದು ಕರೆಕ್ಟ್ ಆಗುತ್ತೆ. ಇದನ್ನ ರೌಂಡ್ ಆಫ್ ಮಾಡಿದ್ದೀನಿ ನಾನಿಲ್ಲಿ. ಒಂದು ವೇಳೆ ತಪ್ಪಾಯಿತು, ರಾಂಗ್ ಆಯಿತು ಅಂದರೆ ಎಫ್ ಮತ್ತು ಸಿ ಪ್ಲೇಸಸ್ನ ಚೇಂಜ್ ಮಾಡೋಣ. ಎಫ್ನ ಕೆಳಗೆ ಬರ್ಕೊಂಡು ಸಿನ ಮೇಲ್ ಬರೆಯೋಣ. ತಪ್ಪಾದ್ರೆ ಮಾತ್ರ, ಇಲ್ಲ ಅಂದರೆ ಅವಶ್ಯಕತೆ ಇಲ್ಲ. ಇದೇ ರೌಂಡ್ ಆಫ್ ಮಾಡಿದ್ದೀನಿ, ಕನ್ಫರ್ಮ್ ಪ್ಲೇಸಸ್ ಅಲ್ಲ ಅಂತ. ನೆಕ್ಸ್ಟ್ ನೋಡ್ರಿ, ಎ ಯು ಇ ಮತ್ತು ಡಿ ನಡುವೆ ಇದ್ದಾನೆ ಅಂತ ಕೊಟ್ಟಿದ್ದಾನೆ. ಎ ಯು ಇ ಮತ್ತು ಡಿ ನಡುವೆ ಇದ್ದಾನೆ ಅಂತ ಕೊಟ್ಟಿದ್ರಲ್ಲಿ ಎಲ್ಲಿ ಎ ಬರಿಬೇಕು ಎಲ್ಲಿ ಡಿ ಬರಿಬೇಕು ಇನ್ನೂ ಕ್ಲಾರಿಟಿ ಇಲ್ಲ. ಈ ಸೆಂಟೆನ್ಸ್ ಆಗಿ ಅಲ್ಲಿ ಮುಂದ್ಗಡೆ ನೋಡ್ರಿ, ಎಫ್ ಅನ್ನು ಡಿ ಯ ಎಡಭಾಗದಲ್ಲಿದ್ದಾನೆ ಅಂತಿದೆ. ಎಫ್ ಅನ್ನು ಡಿ ನ ಎಡಭಾಗದಲ್ಲಿದ್ದಾನೆ ಅಂದ್ರೆ ಸೊ ನಾವು ಈ ಪ್ಲೇಸ್ ಅಲ್ಲಿ ಡಿ ಬರ್ಕೊಂಡ್ರೆ ಮಾತ್ರ. ಇಲ್ಲಿ ಎಲ್ ಅಂದ್ರೆ ಡಿ ನ ಲೆಫ್ಟ್ ಸೈಡ್ ಅಲ್ಲಿ ಎಫ್ ಅಂತ ಆಯ್ತು. ಇದು ಕರೆಕ್ಟ್ ಆಯ್ತು. ಸೊ ಇದೇ ಎಫ್ ಪ್ಲೇಸ್ ಸರಿ ಅಂತ ಮತ್ತೇನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಡಿ ನ ಎಡಭಾಗದಲ್ಲಿ ಎಫ್ ಇದ್ದಾನೆ ಅಂತ ಕರೆಕ್ಟ್ ಆಯ್ತು. ಸೊ ಇಲ್ಲಿ ಡಿ ಗೊತ್ತಾಗಿದೆ ಅಂದರೆ ಎ ಯು ಇ ಮತ್ತು ಡಿ ನಡುವೆ ಇಲ್ಲಿ ಡಿ ಇದೆ ಅಂದರೆ ಇಲ್ಲಿ ಇ ಬರ್ಕೊಂಡ್ರೆ ಎ ಅನ್ನೋನು ಇ ಮತ್ತು ಡಿ ನಡುವೆ ಇದ್ದಾನೆ ಅಂತ ಕರೆಕ್ಟ್ ಆಗುತ್ತೆ. ನೋಡ್ರಿ, 6 ಜನ ಏನೇನಿದಾರಲ್ಲ 6 ಜನ ಕರೆಕ್ಟಾಗಿ ಇಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಇಲ್ಲಿ ಪ್ರಶ್ನೆ ಕೇಳಿರೋದು ಎ ಮತ್ತು ಎಫ್ ನಡುವೆ ಯಾರು ಇದ್ದಾರೆ ಅಂತಿದೆ. ಹೂ ಈಸ್ ಬಿಟ್ವೀನ್ ಎ ಅಂಡ್ ಎಫ್ ಅಂತ ಇದೆ. ಸೊ ಎ ಮತ್ತು ಎಫ್ ನಡುವೆ ಯಾರಿದ್ದಾರೆ ನೋಡ್ರಿ, ಇಲ್ಲಿ ಎ ಇದೆ, ಇಲ್ಲಿ ಎಫ್ ಇದೆ. ಎ ಮತ್ತು ಎಫ್ ನಡುವೆ ಯಾರಿದ್ದಾರೆ ಅಂದರೆ ಡಿ ಇದ್ದಾರೆ ಅಂತ ಅರ್ಥ. ಸೊ ಇಲ್ಲಿ ಇ ಅಂತ ರಿಪೀಟ್ ಆಗಿದೆ. ಇಲ್ಲಿ ಎರಡೂ ಸೇಮ್ ಬರೋಕ್ಕೆ ಚಾನ್ಸ್ ಇಲ್ಲ. ಇದೇ ಡಿ ಆಪ್ಷನಲ್ಲೇ ಡಿ ಇದೆ. ಚೇಂಜಸ್ ಮಾಡ್ಕೊಡ್ರಿ, ಟೈಪಿಂಗಲ್ಲಿ ಹಂಗೆ ರಿಪೀಟ್ ಆಗಿದೆ. ಎ ಮತ್ತು ಎಫ್ ನಡುವೆ ಇರೋದು ಯಾರು ಅಂದರೆ ಡಿ ಇದ್ದಾರೆ ಅಂತ ಬರಿಬೋದು. ಇದಕ್ಕೆ ಆಪ್ಷನ್ ಡಿ ನಲ್ಲೇ ಡಿ ಅಂತ ಚೇಂಜಸ್ ಮಾಡ್ಕೊಂಡು ಆನ್ಸರ್ ಮಾಡ್ರಿ. ಓಕೆನಾ? ಕ್ಲಿಯರ್ ಈ ಕ್ವಶನ್ನು. ನೆಕ್ಸ್ಟ್ ಪ್ರಶ್ನೆ ಬರೋಲ್ಲ. ಇಫ್ ರಾಮ್ ನೋಸ್ ದಟ್ y is integer greater than 2 and less than 7 and Hari knows that y is an integer greater than 5 and less than 10, then they may correctly conclude that ಅಂತ ಇದೆ. ನೋಡಿ, ಇಲ್ಲಿ ಪ್ರಶ್ನೆ ಏನಿದೆ ಅಂತ ಕನ್ನಡದಾಗ ಓದ್ಕೊಳ್ರಿ. ರಾಮನಿಗೆ y 2ಕ್ಕಿಂತ ದೊಡ್ಡದು ಮತ್ತು 7ಕ್ಕಿಂತ ಕಡಿಮೆ ಇರುವ ಪೂರ್ಣಾಂಕ ಎಂದು ತಿಳಿದಿದ್ದರೆ ಅಂತಿದೆ. ಸೊ ನೋಡ್ರಿ, ರಾಮನಿಗೆ ವೈನ ಬೆಲೆ ಎಷ್ಟು ಅಂತ ತಿಳ್ಕೊಂಡಿದ್ದಾನೆ. ರಾಮ್ ಏನಿದೆ ಅಲ್ಲ, ರಾಮನ್ ಪ್ರಕಾರ ವೈನ ವ್ಯಾಲ್ಯೂ ಸೊ 2ಕ್ಕಿಂತ ದೊಡ್ಡದು 7ಕ್ಕಿಂತ ಕಡಿಮೆ.
ರಾಮನ್ ಪ್ರಕಾರ ವೈನ್ ವ್ಯಾಲ್ಯೂ 2ಕ್ಕಿಂತ ದೊಡ್ಡದು ಅಂತಿದೆ, 7ಕ್ಕಿಂತ ಕಡಿಮೆ ಅಂತ ಕೊಟ್ಟಿದ್ದು ನೋಡ್ರಿ. ಇಲ್ಲಿ 7ಗಿಂತ ಕಡಿಮೆ ಅಂದ್ರೆ 2ಕ್ಕಿಂತ ದೊಡ್ಡ ಸಂಖ್ಯೆ ಅಂದ್ರೆ 3, 4, 5, 6, 7ಕ್ಕಿಂತ ಕಡಿಮೆ ಅಂದ್ರೆ 6 ಲಾಸ್ಟ್. ಮತ್ತು ಹರಿಗೆ ವೈ 5ಕ್ಕಿಂತ ದೊಡ್ಡದು ಮತ್ತು 10ಕ್ಕಿಂತ ಕಡಿಮೆ ಅಂತ ಹೇಳಿದಾನೆ. ಹರಿ ಪ್ರಕಾರ ವೈನ ವ್ಯಾಲ್ಯೂ ಅವನು ಅಸಂಪ್ಷನ್ ಮಾಡ್ತಾನೆ. ಏನಂತ ಹೇಳಿದಾನೆ ಅಂದ್ರೆ 5ಕ್ಕಿಂತ ದೊಡ್ಡದು, 10ಕ್ಕಿಂತ ಕಡಿಮೆ. 5ಕ್ಕಿಂತ ದೊಡ್ಡದು ಅಂದ್ರೆ ಯಾವುದು? 6, 7, 8, 10ಕ್ಕಿಂತ ಕಡಿಮೆ ಅಂದ್ರೆ 9 ಲಾಸ್ಟ್ ಮಾಡ್ಬೇಕು. ಲಾಸ್ಟ್ 9 ಬರಿಬೇಕು. ಗೊತ್ತೈತೆ ಯಾವ ಥರ ಬರ್ಕೊಂಡ್ವಿ ಅಂತ. ಅವರು ಹೇಗೆ ಸರಿಯಾಗಿ ತೀರ್ಮಾನಿಸಬಹುದು? ಹಾಗಾದ್ರೆ ವೈನ ಬೆಲೆ ಯಾವುದು ಅಂತ ತೀರ್ಮಾನ ಮಾಡ್ತಾರೆ ಅವರು ಅಂತ. ಹಾಗಾದ್ರೆ ವೈನ ಬೆಲೆ ಸರಿಯಾದ ವೈನ ವ್ಯಾಲ್ಯೂ ಯಾವ್ದಾಗಿರ್ಬೋದು? ಇಬ್ಬರ ಪ್ರಕಾರ ಸರಿ ಆಗ್ಬೇಕಂದ್ರೆ ನೋಡ್ರಿ ಇಲ್ಲಿ ರಾಮು ಮತ್ತು ಹರಿ ಪ್ರಕಾರ ವೈನ ವ್ಯಾಲ್ಯೂಸ್ ಈ ಥರ ಸಿಕ್ಕಿದ. ಎರಡರಲ್ಲೂ ಕಾಮನ್ ಆಗಿರೋ ನಂಬರ್ ಯಾವ್ದಿರುತ್ತಲ್ಲ ಅದು ವೈ ವ್ಯಾಲ್ಯೂ ಆಗಿರುತ್ತೆ. ಎರಡರಲ್ಲೂ ಕಾಮನ್ ಆಗಂದ್ರೆ ಇದರಲ್ಲೂ 6 ಇದೆ, ಇದರಲ್ಲೂ 6 ಇದೆ ಅಂದ್ರೆ 6 ಮಾತ್ರ, 3 ಇಲ್ಲ, 4 ಇಲ್ಲ, 5 ಇಲ್ಲ. ಬೇರೆ ಯಾವುದೋ ಕಾಮನ್ ಇಲ್ಲ ಅಂದ್ರೆ ವೈ ವ್ಯಾಲ್ಯೂ ಇಬ್ಬರ ಪ್ರಕಾರ ಒಂದು ವ್ಯಾಲ್ಯೂ ಸರಿಯಾಗುತ್ತೆ. ಅವರಿಬ್ಬರ ಪ್ರಕಾರ ವೈನ ವ್ಯಾಲ್ಯೂ ಒಂದೇ ಒಂದು ವ್ಯಾಲ್ಯೂ ಸರಿಯಾಗುತ್ತೆ. ಹಾಗಾದ್ರೆ ಇಲ್ಲಿ ವೈ ಕ್ಯಾನ್ ಬಿ ಎಕ್ಸಾಕ್ಟ್ಲಿ ಡಿಟರ್ಮೈನ್ಡ್ ಅಂತ ಆಪ್ಷನ್ ಕೊಟ್ಟಿದ್ನಲ್ಲ, ಇದು 100% ಕರೆಕ್ಟ್. ಅಂದ್ರೆ ವೈನ ಬೆಲೆ ಎಕ್ಸಾಕ್ಟ್ ಆಗಿ ಕಂಡುಹಿಡಿಬಹುದು ಅಂತ ಕಂಡುಹಿಡಿದ್ವಿ. ವೈನ ಬೆಲೆ 6 ಬರ್ತಾ ಇದೆ, ಎಕ್ಸಾಕ್ಟ್ ಒಂದೇ ಒಂದು ವ್ಯಾಲ್ಯೂ ವೈಗೆ ಸಿಗ್ತಾ ಇದೆ ಅಂತ ಫಸ್ಟ್ ಆಪ್ಷನ್ ಕರೆಕ್ಟ್. ಸೆಕೆಂಡ್ ಆಪ್ಷನ್ ನೋಡ್ರಿ, ವೈ ಮೇ ಬಿ ಐದರ್ ಆಫ್ 2 ವ್ಯಾಲ್ಯೂಸ್ ಅಂತ ಇದೆ. ವೈಗೆ 2 ವ್ಯಾಲ್ಯೂಸ್ ಬರೋ ಚಾನ್ಸಸ್ ಇದೆ ಅಂತ ಹೇಳಿದ್ದೀನಿ. 2 ವ್ಯಾಲ್ಯೂಸ್ ಬರೋ ಚಾನ್ಸಸ್ ಇದೆ. ಇಲ್ಲಿ 2 ವ್ಯಾಲ್ಯೂಸ್ ಬರಲ್ಲ, ಒಂದೇ ವ್ಯಾಲ್ಯೂ ಬರ್ತಾ ಇರೋದು, ಇದು ರಾಂಗ್. ವೈ ಮೇ ಬಿ ಎನಿ ಆಫ್ 3 ವ್ಯಾಲ್ಯೂಸ್ ಅಂತಿದೆ. ವೈನ ವ್ಯಾಲ್ಯೂಸ್ 3 ಬರೋ ಚಾನ್ಸಸ್ ಇದೆ ಅಂತ ಹೇಳಿದಾನೆ. ಬಟ್ ಇಲ್ಲಿ 3 ಬರ್ತಾ ಇಲ್ಲ ವೈ ವ್ಯಾಲ್ಯೂಸ್, ಬರ್ತಾರ ಸಿಂಗಲ್ ವ್ಯಾಲ್ಯೂ, ಇದು ರಾಂಗ್ ಆಗುತ್ತೆ. ದರ್ ಈಸ್ ನೋ ವ್ಯಾಲ್ಯೂ ಆಫ್ ವೈ ಸ್ಯಾಟಿಸ್ಫೈಯಿಂಗ್ ದೀಸ್ ಕಂಡೀಷನ್ಸ್ ಅಂದ್ರೆ ವೈನ ವ್ಯಾಲ್ಯೂ ಬರ್ತಾನೆ ಇಲ್ಲ. ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಕ್ಕಂಥ ವೈ ವ್ಯಾಲ್ಯೂ ಸಿಗ್ತಾನೆ ಇಲ್ಲ ಅಂತ ಹೇಳಿದ್ರೆ ಸಿಗ್ತಾ ಇಲ್ಲ, ಸಿಕ್ಕಿದ ವೈ ವ್ಯಾಲ್ಯೂ. ಹಾಗಾಗಿ ಇದು ಕೂಡ ರಾಂಗ್. ಇದಕ್ಕೆ ಆಪ್ಷನ್ ಎ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. 4 pipes can fill a reservoir in 15, 20, 30 and 40 hours respectively. The first one was opened at 6 a.m., second at 7 a.m., third at 8 a.m. and the fourth at 9 a.m. When will be the reservoir be filled ಅಂತ ನೋಡ್ರಿ. 4 ಪೈಪುಗಳು ಒಂದು ಜಲಾಶಯವಲ್ಲ ಅಂದ್ರೆ ಒಂದು ಕೃಷಿ ಹೊಂಡ ಅಂತ ಕರಿತೀವಲ್ಲ, ಜಮೀನುಗಳಲ್ಲಿ ಒಂದು ಕೃಷಿ ಹೊಂಡ ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ 4 ಪೈಪ್ಗಳನ್ನು ಫಿಟ್ ಮಾಡಿರ್ತಾರೆ. 4 ಪೈಪ್ಸನ್ನು ಫಿಟ್ ಮಾಡಿರ್ತಾರೆ. 4 ಪೈಪ್ಗಳನ್ನು ಕೃಷಿ ಹೊಂಡಕ್ಕೆ ಹಾಕಿರ್ತಾರೆ. ನೋಡ್ರಿ ಅಲ್ಲಿ ಒಂದು ಪೈಪ್ ಮೂಲಕ ಆ ಒಂದು ಕೃಷಿ ಹೊಂಡ ರಿಸರ್ವೈಲ್ ತುಂಬಲಿಕ್ಕೆ 15 ಗಂಟೆ ಬೇಕು. ಇದು ಒಂದೇ ಒಂದು ಮೊದಲನೇದು ಆನ್ ಮಾಡಿದ್ರೆ 15 ಗಂಟೆಲಿ ತುಂಬಿಸುತ್ತೆ ಆ ಹೊಂಡವನ್ನ, ಅಂದ್ರೆ ಆ ಒಂದು ರಿಸರ್ವೈಲ್ ಅಲ್ಲ. ಎರಡನೇ ಪೈಪ್ ಮೂಲಕ ಅದು ತುಂಬಲಿಕ್ಕೆ 20 ಗಂಟೆ ಬೇಕು. 3ನೇ ಪೈಪ್ ಮೂಲಕ ತುಂಬಲಿಕ್ಕೆ 30 ಗಂಟೆ ಬೇಕು. 4ನೇ ಪೈಪ್ ಮೂಲಕ ತುಂಬಲಿಕ್ಕೆ 60 ಗಂಟೆ ಬೇಕು. ಹಾಗಾದ್ರೆ ನೋಡ್ರಿ ಈ ತರ ಬೇಕು. ಮೊದಲನೇ ಪೈಪನ್ನ ಬೆಳಗ್ಗೆ 6 ಗಂಟೆಗೆ ಆನ್ ಮಾಡ್ತಾರೆ. ಬೆಳಗ್ಗೆ 6 ಗಂಟೆಗೆ ಮೊದಲನೇ ಪೈಪ್ ಆನ್ ಮಾಡ್ತಾರೆ, ನೀರು ಬರುತ್ತೆ. 6 ಗಂಟೆ ಆದ್ಮೇಲೆ ನೆಕ್ಸ್ಟ್ 7 ಗಂಟೆಗೆ ಬಂದ್ಬಿಟ್ಟು 2ನೇ ಪೈಪನ್ನ ಆನ್ ಮಾಡ್ತಾರೆ. ಅವಾಗ ಮೊದಲನೇ ಪೈಪ್ ಆನಲ್ಲೇ ಇರುತ್ತೆ. 7 ಗಂಟೆಗೆ ಬಂದು 2ನೇ ಪೈಪ್ ಆನ್ ಮಾಡ್ತಾರೆ. ಹಾಗಾದ್ರೆ 2 ಪೈಪ್ ಆನ್ ಆದವು. ಫಸ್ಟ್ ಪೈಪ್ ಅಲ್ಲ ಆಲ್ರೆಡಿ 6 ಗಂಟೆಗೆ ಆನ್ ಇತ್ತು, 2ನೇ ಪೈಪ್ 7 ಗಂಟೆಗೆ ಆನ್ ಆಯ್ತು. ನೆಕ್ಸ್ಟ್ 3ನೇದನ್ನ ಬೆಳಗ್ಗೆ 8 ಗಂಟೆಗೆ 3ನೇ ಪೈಪ್ ಆನ್ ಮಾಡ್ತಾರೆ. 3ನೇ ಪೈಪನ್ನ 8 ಗಂಟೆಗೆ ಆನ್ ಮಾಡ್ತಾರೆ. ಆಲ್ರೆಡಿ ಫಸ್ಟ್ ಸೆಕೆಂಡ್ ಆನಲ್ಲಿ ಇರ್ತಾವೆ. 4ನೇ ಪೈಪನ್ನ ಬೆಳಗ್ಗೆ 9 ಗಂಟೆಗೆ ಬಂದು 4ನೇ ಪೈಪನ್ನ ಆನ್ ಮಾಡ್ತಾರೆ. ಈ ಥರ ಆನ್ ಮಾಡಿದ ಹೋದ್ಮೇಲೆ ಟೋಟಲಿ ಈ ಒಂದು ಹೊಂಡ ಅಥವಾ ಕೃಷಿ ಹೊಂಡ ಇರುತ್ತಲ್ಲ, ಈ ರಿಸರ್ವೈರು, ಇದು ತುಂಬಲಿಕ್ಕೆ ಎಷ್ಟು ಗಂಟೆ ತುಂಬುತ್ತೆ? 11 ಗಂಟೆ ತುಂಬುತ್ತಾ ಬೆಳಗಡೆ, ಮಧ್ಯಾಹ್ನ 12 ಗಂಟೆ ತುಂಬುತ್ತಾ, 1 ಗಂಟೆ ತುಂಬುತ್ತಾ ಅಥವಾ 1:15 ತುಂಬುತ್ತಾ ಅಂತ ಕ್ವಶನ್ ಕೇಳಿದ್ದಾರೆ. ಪೂರ್ತಿ ಅದು ಕಂಪ್ಲೀಟ್ ಫಿಲ್ ಆಗಲಿಕ್ಕೆ ಟೈಮ್ ಎಷ್ಟಾಗಿರುತ್ತೆ ಫಿಲ್ ಆದಾಗ ಅಂತ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ನೋಡ್ರಿ, ಫಸ್ಟ್ ಈ 15, ಇಲ್ಲಿರೋ 20, 30 ಮತ್ತು 60 ಏನಿದಾವಲ್ಲ, ಈ 4 ಸಂಖ್ಯೆಗಳಿಗೆ ಲಾಸಹ ಕಂಡಿಡ್ಕೋಬೇಕು. ಲಾಸಹ ಅಂದ್ರೆ ಇಂಗ್ಲಿಷಲ್ಲಿ LCM ಅಂತ ಹೇಳ್ತೀವಿ. ಈ 4 ಸಂಖ್ಯೆಗಳಿಗೆ ನೀವು ಲಾಸಹ ಕಂಡಿಡಿದ್ರೆ ಟೋಟಲಿ 60 ಲಾಸಹ ಬರುತ್ತೆ. ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ಈ ಟ್ಯಾಂಕ್ನ ಕೆಪಾಸಿಟಿ 60 ಲೀಟರ್ ಟ್ಯಾಂಕ್ ಇದೆ ಅಂತ ಅಸಂಪ್ಷನ್ ಮಾಡ್ಕೊಳ್ಳೋಣ. ಟೋಟಲಿ 4 ಸಂಖ್ಯೆಗಳು ಇಲ್ಲ, 15, 20, 30, 60ಕ್ಕೆ LCM ನೀವು ಕಂಡಿಡಿದ್ರೆ 60 ಬರುತ್ತೆ. ಈ 60 ಬಂದಿದೆ ಅಂದ್ರೆ ಈ ಟ್ಯಾಂಕ್ನ ಕೆಪಾಸಿಟಿ, ಆ ಹೊಂಡದ ಕೆಪಾಸಿಟಿ 60 ಲೀಟರ್ ನೀರನ್ನು ಇಡಿಸ್ತಕ್ಕಂಥ ಸಾಮರ್ಥ್ಯ ಇದೆ ಅಂತ.
ನೋಡ್ರಿ. ಸೊ ಒಂದು 15 ಇದೆ, ಒಂದು 20 ಇದೆ, ಮತ್ತೊಂದು 30 ಇದೆ, ಮತ್ತೊಂದು 60 ಇದೆಯಲ್ಲ, ಇವಳಿಗೆ ಲಾಸ್ಟ್ ಸಹ 60 ಬರುತ್ತೆ. ಅಂದರೆ 15 ಒಂದ್ಲೆ 15 4 60. ಸೊ ನೋಡ್ರಿ, ಮೊದಲನೇ ಪೈಪು 1 ಗಂಟೆಗೆ 4 ಲೀಟರ್ ನೀರು ತುಂಬಿಸುತ್ತೆ ಅಂತ, 4 ಲೀಟರ್ಸ್ ಪರ್ ಅವರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ 21 23 60 ಅಲ್ಲ, ಎರಡನೇ ಪೈಪು 1 ಗಂಟೆಗೆ 3 ಲೀಟರ್ ನೀರು ತುಂಬಿಸುತ್ತೆ, 3 ಲೀಟರ್ಸ್ ಪರ್ ಅವರ್ ಅಂತ ಬರಿತೀನಿ. ಸೊ ಇದು 31 32 60 ಅಲ್ಲ, ಸೊ ಮೂರನೇ ಪೈಪು 1 ಗಂಟೆಗೆ 2 ಲೀಟರ್ ನೀರು ತುಂಬಿಸುತ್ತೆ ಅಂತ. ಸೊ ನೆಕ್ಸ್ಟ್ ಇದು 61 60 ಅಲ್ಲ, ನಾಲ್ಕನೇ ಪೈಪು 1 ಗಂಟೆಗೆ 1 ಲೀಟರ್ ನೀರು ತುಂಬಿಸೋದು ಅಂತ. ಸೊ ಇದು ಗೊತ್ತಾಯ್ತಲ್ಲ, 60 ಲೀಟ್ರು ಟೋಟಲ್ ಕೆಪಾಸಿಟಿ ತಗೊಂಡ್ರೆ ಮೊದಲನೇ ಪೈಪ್ ಮೂಲಕ ತುಂಬಲಿಕ್ಕೆ 15 ಗಂಟೆ ಬೇಕಲ್ಲ, 15 4 60 ಅಂದರೆ 1 ಗಂಟೆಗೆ 4 ಲೀಟರ್ ನೀರು ತುಂಬಿಸುತ್ತೆ ಅಂತ. ಸೊ ಇವಾಗ ಫಸ್ಟ್ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ಒಳಗಡೆ ಮೊದಲನೇ ಪೈಪ್ ಫಸ್ಟ್ ಪೈಪ್ ಮಾತ್ರ ಆನ್ ಇರುತ್ತೆ. ಇಲ್ಲಿ 1 ಅವರಲ್ಲಿ ಅದು 1 ಅವರ್ ಆಗುತ್ತೆ. ಅಲ್ಲಿಗೆ 1 ಅವರ್ಗೆ ಅದು ಎಷ್ಟು ಲೀಟರ್ ನೀರು ತುಂಬಿಸುತ್ತೆ? ಮೊದಲನೇ ಪೈಪು 4 ಲೀಟರ್ ನೀರು ತುಂಬಿಸಿರುತ್ತೆ. ಸೊ 6ರಿಂದ 7ಕ್ಕೆ 1 ಅವರ್ ಆಗುತ್ತೆ. ಯಾಕಂದ್ರೆ ಬೆಳಗ್ಗೆ 6 ಗಂಟೆಗೆ ಮೊದಲನೇ ಪೈಪ್ ಆನ್ ಮಾಡಿರೋದು. ನೆಕ್ಸ್ಟ್ 7 ಗಂಟೆಯಿಂದ 8 ಗಂಟೆ, 7 ಗಂಟೆಗೆ ಎರಡನೇ ಪೈಪ್ ಆನ್ ಮಾಡ್ತಾ ಇದಾರೆ ಅಂದ್ರೆ, ಸೊ 7 ಗಂಟೆ ಮತ್ತು 8 ಗಂಟೆ ಅವಧಿಯಲ್ಲಿ ಆ 1 ಅವರ್ ಡ್ಯೂರೇಷನಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಎರಡೂ ಪೈಪ್ ಆನ್ ಇರ್ತವೆ. ಸೊ ಎರಡೂ ಪೈಪ್ಗಳು ಸೇರಿ ಮೊದಲನೇ ಪೈಪು 4 ಲೀಟರ್ 1 ಗಂಟೆಗೆ, ಎರಡನೇ ಪೈಪ್ 3 ಲೀಟರ್ 1 ಗಂಟೆಗೆ, ಅಂದರೆ 4 + 3 7 ಲೀಟರ್ ತುಂಬಿಸ್ತವೆ 7ರಿಂದ 8 ಗಂಟೆ ಅವಧಿಯಲ್ಲಿ. ಸೊ ನೆಕ್ಸ್ಟ್ 8 ಗಂಟೆಗೆ ಬಂದು ಮೂರನೇ ಪೈಪ್ ಆನ್ ಮಾಡ್ತಾರೆ. ಅಂದರೆ 8ರಿಂದ 9 ಗಂಟೆ ಅವಧಿಯಲ್ಲಿ ಫಸ್ಟ್ ಪೈಪು, ಸೆಕೆಂಡ್ ಪೈಪು, ಥರ್ಡ್ ಪೈಪ್, 3 ಪೈಪ್ ಆನ್ ಇರ್ತವೆ. ಈ 3 ಪೈಪ್ಗಳು ಸೇರಿ 4 + 3 7, 7 + 2 ಅಂದರೆ 1 ಗಂಟೆಗೆ 9 ಲೀಟರ್ ನೀರು ತುಂಬಿಸ್ತಾವೆ. ಸೊ ಅದೇ 9ರಿಂದ 10 ಗಂಟೆ ಸಮಯದಲ್ಲಿ 9 ಗಂಟೆಗೆ ನೋಡ್ರಿ, ಅಲ್ಲಿ 4ನೇ ಪೈಪ್ ಆನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಸೊ ಎಲ್ಲ 4 ಪೈಪ್ಗಳು ಆನ್ ಆದವು ಅಂದ್ರೆ 1 ಗಂಟೆಗೆ ನೀರು ತುಂಬಿಸೋದು ಎಷ್ಟು ಅಂದ್ರೆ 4 + 3 7, 7 + 2 9, 9 + 1 ಅಂದ್ರೆ 10 ಲೀಟರ್ ನೀರು ತುಂಬಿಸುತ್ತೆ. ಸೊ ಟೋಟಲಿ 10 ಗಂಟೆಗೆ ನೋಡ್ರಿ, 10 + 9 19 + 7 26 + 4 ಅಂದ್ರೆ 30 ಲೀಟರ್ ನೀರು ತುಂಬಿರುತ್ತೆ 10 ಗಂಟೆಗೆ. ನೆಕ್ಸ್ಟ್ 10ರಿಂದ 11 ಗಂಟೆಗೆ 1 ಅವರ್ಗೆ ಮತ್ತೆ 10 ಲೀಟರ್ಸ್ ಆಗುತ್ತೆ. 11ರಿಂದ 12 ಗಂಟೆ ಅಷ್ಟೊತ್ತಿಗೆ ಮತ್ತೆ 1 ಅವರ್ಗೆ 10 ಲೀಟರ್ಸ್. ಯಾಕಂದ್ರೆ 1 ಅವರ್ಗೆ ಎಲ್ಲ 4 ಪೈಪ್ಗಳು ಆನ್ ಇದ್ರೆ 10 ಲೀಟರ್ ನೀರು ತುಂಬುತ್ತಲ್ಲ. ಸೊ ನೆಕ್ಸ್ಟ್ 12ರಿಂದ 1 ಗಂಟೆಗೆ ಮತ್ತೆ 1 ಅವರ್ಗೆ 10 ಲೀಟರ್ ನೀರು ತುಂಬಿ, ಸೊ ಅಲ್ಲಿ 10 + 10 + ಏನಂದ್ರೆ 30 ಲೀಟರ್ಸ್. ಫಸ್ಟಿಗೆ 30 ಲೀಟರ್ ಸೇರಿ ಟೋಟಲ್ 60 ಲೀಟರ್ 60 ಲೀಟರ್ಸ್ ಟ್ಯಾಂಕ್ ತುಂಬುತ್ತೆ. ಅದು ಎಷ್ಟು ಗಂಟೆಗೆ ಅಂದ್ರೆ ಮಧ್ಯಾಹ್ನ 1 ಗಂಟೆ ತುಂಬುತ್ತೆ. ಮಧ್ಯಾಹ್ನ 1 ಗಂಟೆ ಅಂತ ಇಲ್ಲಿ ಆಪ್ಷನ್ ಸಿ ನಲ್ಲಿ ಇದೆ ನೋಡ್ರಿ. ದಿಸ್ ಇಸ್ ದ ಆನ್ಸರ್. ಎ ರಾಂಗು, ಬಿ ರಾಂಗು, ಆಮೇಲೆ ಲಾಸ್ಟ್ ಡಿನೂ ರಾಂಗು. ಸೊ 10 ಗಂಟೆಗೆ ಟೋಟಲಿ 30 ಲೀಟರ್ ನೀರು ತುಂಬಿರುತ್ತೆ. 1 ಗಂಟೆಗೆ ಎಲ್ಲಾ 4 ಪೈಪ್ಗಳು ಆನ್ ಇದ್ರೆ 1 ಗಂಟೆಗೆ 10 ಲೀಟರ್ ನೀರು ತುಂಬುತ್ತೆ. ಸೊ ಇಲ್ಲಿ 30 ಲೀಟರ್ ಆದ್ಮೇಲೆ ಟ್ಯಾಂಕ್ ನ ಕೆಪಾಸಿಟಿ ಇರೋದು 60 ಲೀಟರ್ ಅಲ್ಲ, ಇನ್ನು 30 ಲೀಟರ್ ತುಂಬಲಿಕ್ಕೆ 3 ಗಂಟೆ ಬೇಕು. 10 + 3 ಅಂದ್ರೆ 13 ಅಂದ್ರೆ ಮಧ್ಯಾಹ್ನ 1 ಗಂಟೆಗೆ ಸಮ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಕ್ಲಿಯರ್? ಈ ರೀತಿ ಈ ಪ್ರಶ್ನೆಯನ್ನು ಬಿಡಿಸಬಹುದು. ಸೊ ನೆಕ್ಸ್ಟ್ ನೋಡ್ರಿ, ಇನ್ ಎ ಸರ್ಟೈನ್ ಕೋಡ್ ಗಲಿಬ್ ಈಸ್ ರೆಪ್ರೆಸೆಂಟೆಡ್ ಬೈ HBMJC, ಟೈಗರ್ ವಿಲ್ ಬಿ ರೆಪ್ರೆಸೆಂಟೆಡ್ ಬೈ ಅಂತಿದೆ ನೋಡಿ. ಒಂದು ನಿರ್ದಿಷ್ಟ ಕೋಡ್ ನಲ್ಲಿ ಇದಕ್ಕೆ ಆಲ್ಫಾಬೆಟ್ಸ್ ಬರ್ಕೊಂಡ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ABCDEF, ನೆಕ್ಸ್ಟ್ GHIJKLM, ನೆಕ್ಸ್ಟ್ NOPQRS TUVW XYZ. ಏನಿಂದ Z ತನಕ ಆಲ್ಫಾಬೆಟ್ಸ್ ಬರ್ಕೊಂಡಿದ್ದೀನಿ. ಇಲ್ಲಿ ಏನಿಂದ Z ತನಕ ಆಲ್ಫಾಬೆಟ್ಸ್ ಬರ್ಕೊಂಡ್ಬಿಟ್ಟು ಇಲ್ಲಿ ಗಲೀಬ್ ಅಂತ ಪದ ಇದೆ. ಗಲೀಬ್ ಅಂದ ಪದವನ್ನು ಯಾವ ರೀತಿ ಕೋಡಿಂಗ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾನೆ. ಗಲೀಬ್ ಎಂಬ ಪದವನ್ನು ಯಾವ ರೀತಿ ಕೋಡಿಂಗ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾನೆ. GALIB, ಗಲೀಬ್ ಅಂತ ಇದೆ. ಸೊ ಇಲ್ಲಿ ಗಲೀಬ್ ವರ್ಡನ್ನ ಕೋಡಿಂಗ್ ಮಾಡಿರೋದು ಜಿಗೆ H ಬರ್ಕೊಂಡಾರೆ, ಎಗೆ B ಬರ್ಕೊಂಡಾರೆ, ಎಲ್ಗೆ M ಬರ್ಕೊಂಡಾರೆ, ಐಗೆ J ಬರ್ದಾರೆ, ಬಿಗೆ C ಬರ್ದಾರೆ. ಸೊ ಆಲ್ಫಾಬೆಟಲ್ಲಿ ನೋಡ್ರಿ, ಜಿನ ನೆಕ್ಸ್ಟ್ ಲೆಟ್ರ್ H, ಎನ ನೆಕ್ಸ್ಟ್ ಲೆಟ್ರ್ B, ಎನ ನೆಕ್ಸ್ಟ್ ಲೆಟ್ರ್ B, ಎಲ್ನ ನೆಕ್ಸ್ಟ್ ಲೆಟ್ರ್ M ಕೊಟ್ಟಿದ್ದಾರೆ, ಐನ ನೆಕ್ಸ್ಟ್ ಲೆಟ್ರ್ J ಕೊಟ್ಟಿದ್ದಾರೆ, ಬಿನ ನೆಕ್ಸ್ಟ್ ಲೆಟ್ರ್ C ಬರ್ಕೊಂಡಿದ್ದಾರೆ. ಅಂದರೆ ಈ ರೀತಿ ನೆಕ್ಸ್ಟ್ ಲೆಟರ್ಸ್ ಬರಿತಾ ಹೋಗಿದ್ದಾನೆ. ಅಂದರೆ ನಾವು ಅದೇ ಥರ ಸೊ ಇಲ್ಲಿ ಕೇಳಿರೋದು ಟೈಗರ್ ಕೇಳಿದ್ದಾನೆ, ಟೈಗರ್ ವರ್ಡ್ ಕೇಳಿದಾನಲ್ಲ, TIGER, ಟೈಗರ್ ಎಂಬ ಪದವನ್ನು ಯಾವ ರೀತಿ ಕೋಡಿಂಗ್ ಮಾಡ್ಬೋದು. ಸೊ ಟಿನ ನೆಕ್ಸ್ಟ್ ಲೆಟ್ರ್ U ಆಗುತ್ತೆ, U ಬರಿಬೇಕು, ಮೊದಲನೇ ಅಕ್ಷರ U ಬರುತ್ತೆ. ಐನ ನೆಕ್ಸ್ಟ್ ಲೆಟ್ರು ಆಲ್ಫಾಬೆಟಲ್ಲಿ I ಆದಮೇಲೆ J ಬರುತ್ತೆ, J ಬರಿತೀನಿ, UJ ಬಂತು.
ಸೊ ನೆಕ್ಸ್ಟ್ ಯು ಜೆ ಬಂದಿರೋದು ನೋಡ್ರಿ, ಫಸ್ಟ್ ಆಪ್ಷನಲ್ಲಿ ಯು ಜೆ ಇರೋದು, ಇಲ್ಲಿ ಯು ಎಚ್ ಇದೆ ಅಂದರೆ ರಾಂಗು, ಇದು ಜೆ ಎಚ್ ಇದೆ ಅಂದರೆ ರಾಂಗು, ಇಲ್ಲಿ ಎಚ್ ಯು ಇದೆ ಅಂದರೆ ಇದು ರಾಂಗು. ಸೊ ಯು ಜೆ ಬಂದಿದೆ ಅಂದರೆ ಫಸ್ಟ್ ಆಪ್ಷನ್ ಕರೆಕ್ಟು, ಮುಂದೆ ನೋಡೋ ಅವಶ್ಯಕತೆ ಇಲ್ಲ. ನೋಡಿದ್ರು ಕೂಡ ಜಿನ ನೆಕ್ಸ್ಟ್ ಲೆಟ್ರ್ ಎಚ್ ಬರಿಬೇಕು, ಇನ ನೆಕ್ಸ್ಟ್ ಲೆಟ್ರ್ ಎಫ್ ಬರಿಬೇಕು, ಆರ್ನ ನೆಕ್ಸ್ಟ್ ಲೆಟ್ರ್ ಎಸ್ ಬರಿತೀವಿ, ಯು ಜೆ ಎಚ್ ಎಫ್ ಎಸ್ ಬರುತ್ತೆ. ಆಪ್ಷನ್ ಏನೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ಕ್ಲಿಯರಾ? ಸೊ ದಿಸ್ ಈಸ್ ದ ರೈಟ್ ಆನ್ಸರ್. 6th ಕ್ವೆಶ್ಚನ್ ಬರೋಣ. In a certain cricket tournament 45 matches were played ಅಂತ ಇದೆ. ಸೊ ಒಂದು ಕ್ರಿಕೆಟ್ ಟೂರ್ನಮೆಂಟಲ್ಲಿ 45 ಮ್ಯಾಚಸ್ನ ಆಳಿ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಈಚ್ ಟೀಮ್ ಪ್ಲೇಡ್ ಒನ್ಸ್ ಎಗೇನೆಸ್ಟ್ ಈಚ್ ಅದರ್ ಟೀಮ್ಸ್ ಅಂತ ಇದೆ. ದ ನಂಬರ್ ಆಫ್ ಟೀಮ್ಸ್ ಪಾರ್ಟಿಸಿಪೇಟೆಡ್ ಇನ್ ದ ಟೂರ್ನಮೆಂಟ್ ಈಸ್ ಅಂತ ಕ್ವಶನ್ ಕೇಳಿದ್ದಾನೆ. ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ 45 ಪಂದ್ಯಗಳನ್ನು ಆಡಲಾಗುತ್ತದೆ. ಪ್ರತಿಯೊಂದು ತಂಡವು ಇತರ ತಂಡಗಳ ವಿರುದ್ಧ ಒಮ್ಮೆ ಮಾತ್ರ ಆಡುತ್ತದೆ. ಹಾಗಾದರೆ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ತಂಡಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ನೋಡ್ರಿ, ಒಂದು ಕ್ರಿಕೆಟ್ ಟೂರ್ನಮೆಂಟಲ್ಲಿ ಟೋಟಲಿ 45 ಮ್ಯಾಚಸ್ ಆಟ ಆಡಿದ್ದಾರೆ. 45 ಮ್ಯಾಚಸ್ ಆಟ ಆಡಿದ್ದಾರೆ ಅಂದರೆ ಒಂದು ಟೀಮ್ ಇನ್ನೊಂದು ಟೀಮ್ ಆಪೋಸಿಟ್ ಒಂದೇ ಮ್ಯಾಚ್ ಆಡೋದು ಮತ್ತು ರಿಪೀಟ್ ಆಡಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಎಷ್ಟು ತಂಡಗಳು ಭಾಗವಹಿಸಿದ್ರೆ ಅಲ್ಲಿ 45 ಮ್ಯಾಚಸ್ ಆಗ್ತವೆ ಅಂತ. ಎಷ್ಟು ತಂಡಗಳು ಭಾಗವಹಿಸಿದ್ರೆ 45 ಮ್ಯಾಚಸ್ ಆಡ್ತವೆ. ಕಂಡೀಷನ್ ಏನಂದರೆ ಒಂದು ತಂಡ ಮತ್ತೊಂದು ತಂಡದ ವಿರುದ್ಧ ಒಮ್ಮೆ ಮಾತ್ರ ಆಡಬೇಕು. ಈ ಕಂಡೀಷನ್ ಪ್ರಕಾರ ಎಷ್ಟು ಟೀಮ್ ಭಾಗವಹಿಸಿದ್ರೆ 45 ಮ್ಯಾಚಸ್ ಆಗ್ತವೆ ಅಂತ ಕಂಡುಹಿಡಿಬೇಕಂದ್ರೆ ಇದನ್ನು ಆಪ್ಷನ್ ಥ್ರೂ ಮಾಡ್ತಾ ಹೋದ್ರೆ ಈಸಿ ಆಗುತ್ತೆ. 8 ತಂಡಗಳು ಭಾಗವಹಿಸಿದವೆ ಅಂದರೆ ಸಿಂಪಲ್ ನೋಡ್ರಿ, 8 ಅದ್ರ ಹಿಂದಿನ ಸಂಖ್ಯೆ 7 ಬರ್ಕೊಂಡು ಡಿವೈಡ್ ಬೈ 2 ಮಾಡ್ಕೊಳ್ರಿ. 2 1 2 4 8 ಕ್ಯಾನ್ಸಲ್ ಆಗಿ 4 × 7 ಗುಣಾಕಾರ ಮಾಡ್ರಿ 28 ಆಗ್ತಾವೆ. ಅಂದರೆ 8 ಟೀಮ್ಸ್ ಪಾರ್ಟಿಸಿಪೇಟ್ ಮಾಡಿದ್ರೆ ಟೋಟಲಿ 28 ಮ್ಯಾಚಸ್ ಆಡ್ಬೋದು. ಸೊ ಇಲ್ಲಿ ಪ್ರಶ್ನೆಯಲ್ಲಿರೋದು 45 ಮ್ಯಾಚಸ್ ಇರೋದ್ರಿಂದ 8 ಟೀಮ್ಗಳು ಭಾಗವಹಿಸಿಲ್ಲ, ಇದು ರಾಂಗ್ ಅಂತ. ಸೆಕೆಂಡ್ ಆಪ್ಷನ್ ಬರೋಣ. 10 ಇದೆ ಅಂದರೆ 10 ಅದರ ಹಿಂದಿನ ಸಂಖ್ಯೆ ಪ್ರೀವಿಯಸ್ ನಂಬರ್ 9 ಡಿವೈಡ್ ಬೈ 2 ಬರೀಬೇಕು. 2 1 2 5 10 2 1 2 5 10 ಕ್ಯಾನ್ಸಲ್ ಆಗಿ 5 9 45 ಬರುತ್ತಲ್ಲ. ಸೊ ಇಲ್ಲಿ 45 ಮ್ಯಾಚಸ್ ಕರೆಕ್ಟ್ ಆಗುತ್ತೆ. ಇಲ್ಲೂ 45 ಮ್ಯಾಚಸ್ ಇದೆ ಅಂದರೆ ಸೊ ಆಪ್ಷನ್ ಬಿ ಇದೆಯಲ್ಲ, ಸೊ 10 ಅಂತ ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗುತ್ತಾಯ್ತಾ? ಸೊ ಅಲ್ಲಿ 10 ಟೀಮ್ಸ್ ಇದ್ರೆ 45 ಪಂದ್ಯಗಳನ್ನ ಆಡ್ಬೋದು. ಅವಾಗ ಸಿ ಮತ್ತು ಡಿನ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ, ಆನ್ಸರ್ ಸಿಕ್ಕೋಯ್ತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಬರೋಣ. ದ ಮಿಸ್ಸಿಂಗ್ ನಂಬರ್ ಇನ್ ದ ಸೀರೀಸ್, ಈ ಸರಣಿಯಲ್ಲಿ ಬಿಟ್ಟೋಗಿರೋ ಸಂಖ್ಯೆ ಯಾವುದು ಅಂತ ಕೊಟ್ಟಿದೆ. ನಂಬರ್ ಸೀರೀಸ್ ಫಸ್ಟ್ ನಂಬರ್ 40 ಇದೆ. ಸೊ ನೆಕ್ಸ್ಟ್ ನಂಬರ್ 120 ಇದೆ, ಅದಾದಮೇಲೆ 60 ಇದೆ, 60 ಆದಮೇಲೆ ನೆಕ್ಸ್ಟ್ 180 ಇದೆ, 180 ಆದಮೇಲೆ 90 ಇದೆ, 90 ಆದಮೇಲೆ ಕ್ವಶನ್ ಮಾರ್ಕ್ ಇದೆ, ಕ್ವಶನ್ ಮಾರ್ಕ್ ಆದಮೇಲೆ 135 ಇದೆ. ಈ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಬಿಟ್ಟೋಗಿರೋ ಸಂಖ್ಯೆ ಯಾವುದು ಅಂತ ಕಂಡುಹಿಡಿಬೇಕು. ಸೊ ಇದು ನಂಬರ್ ಸೀರೀಸಲ್ಲಿ ನೋಡ್ರಿ, 40 ಇರೋ ಸಂಖ್ಯೆ 120 ಆಗಿದೆ ಅಂದರೆ 40ರಿಂದ 3 ಗುಣಾಕಾರ ಮಾಡಿದ್ರೆ 120 ಬರುತ್ತೆ. ಸೊ 40 × 3 ಅಂದರೆ 120 ಬರುತ್ತೆ. ಸೊ 120 ಇರೋ ನಂಬರು 60 ಆಗ್ಬೇಕಂದ್ರೆ 120ನ ಡಿವೈಡ್ ಬೈ 2 ಮಾಡಿದ್ರೆ 60 ಬರುತ್ತೆ. 120 ಡಿವೈಡ್ ಬೈ 2 ಅಂದರೆ 60 ಬರುತ್ತೆ. 60 ಸಂಖ್ಯೆನ ಸೊ ನಾವು 3ರಿಂದ ಗುಣಾಕಾರ ಮಾಡಿದ್ರೆ 60 ಮೂಲ 180, 63 = 180 ಬರುತ್ತೆ. ಸೊ ಅಲ್ಲಿ ಫಸ್ಟಿಗೆ ಡಿವೈಡ್ × 3 ಆಮೇಲೆ ಡಿವೈಡ್ ಬೈ 2 ಬಂತಲ್ಲ, ಸೇಮ್ ಪ್ಯಾಟರ್ನ್ ಕಂಟಿನ್ಯೂ ಮಾಡ್ತಾ ಹೋದ್ರೆ × 3 ಆದಮೇಲೆ ನೆಕ್ಸ್ಟ್ ಡಿವೈಡ್ ಬೈ 2 ಮಾಡೋಣ. ಡಿವೈಡ್ ಬೈ 2 ಮಾಡಿದ್ರೆ 180ನ 2 ಇಂದ ಡಿವೈಡ್ ಮಾಡಿದ್ರೆ 90 ಬರುತ್ತೆ ಕರೆಕ್ಟ್. ಸೊ × 3 ಡಿವೈಡ್ ಬೈ 2 ಆತಂದ್ರೆ ಮತ್ತೆ ನೆಕ್ಸ್ಟ್ ಹೇಗೆ ನಾವು × 3 ಮಾಡ್ಕೊಳ್ಳೋಣ. × 3 ಮಾಡಿದ್ವಿ ಅಂದ್ರೆ 90 × 3 ಮಲ್ಟಿಪ್ಲೈ ಮಾಡಿರಿ, 9 3 27 0 ಲಾಸ್ಟಿಗೆ ಬರ್ಕೊಂಡ್ರೆ 270 ಬರುತ್ತೆ. ಈ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ 270 ಬರುತ್ತೆ. ನೆಕ್ಸ್ಟ್ 270ನ ಡಿವೈಡ್ ಬೈ 2 ಮಾಡ್ಕೊಂಡು ನೋಡ್ರಿ, ಎಕ್ಸಾಕ್ಟ್ 135 ಮುಂದಿನ ಸಂಖ್ಯೆ ಸಿಗುತ್ತೆ. ಬಟ್ ಆ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಬಿಟ್ಟೋಗಿರೋ ಸಂಖ್ಯೆ 270 ಆಪ್ಷನ್ ಬಿ ನಲ್ಲಿ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. The odd numbers from 1 to 45 which are exactly divisible by 3 are ಅಂತ ಇದೆ. 1ರಿಂದ 3 are arranged in ascending order. The number at 6th position is ಅಂತ. 1ರಿಂದ 45ರವರೆಗಿನ ಬೆಸ ಸಂಖ್ಯೆಗಳನ್ನು ನಿಖರವಾಗಿ 3ರಿಂದ ಭಾಗಿಸಬಹುದಾದವುಗಳನ್ನು ಆರೋಹಣ ಕ್ರಮದಲ್ಲಿ ಜೋಡಿಸಲಾಗಿದೆ. 6ನೇ ಸ್ಥಾನದಲ್ಲಿರೋ ಸಂಖ್ಯೆ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ನೋಡ್ರಿ, ಇಲ್ಲಿ 1 to 45 ವರೆಗಿರೋ ನಂಬರ್ಸ್ ಏನಿದಾವಲ್ಲ ಅದರಲ್ಲಿ 3 ಇಂದ ಡಿವೈಡ್ ಆಗ ಬೆಸ ಸಂಖ್ಯೆಗಳನ್ನು ಮಾತ್ರ ಬರಿಬೇಕು.
1ರಿಂದ 45ರವರೆಗಿನ ಸಂಖ್ಯೆಗಳಲ್ಲಿ 3ರಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆಗಳು ಗೊತ್ತಿದೆ. 3ರಿಂದ ಭಾಗ ಆಗೋ ಸಂಖ್ಯೆಗಳಂದ್ರೆ 3 ಮಗ್ಗಿಲ್ 3 1 3, 3 2 6, 3 3 9, 3 4 12, 3 5 15, ಸೊ 3 6 18, 3 7 21, ಸೊ ನೆಕ್ಸ್ಟ್ 3 8 24, 3 9 27, 3 10 30, ನೆಕ್ಸ್ಟ್ 3 11 33, 33ಕ್ಕೆ 3 ಕೂಡಿದ್ರೆ 36, ನೆಕ್ಸ್ಟ್ 39, ನೆಕ್ಸ್ಟ್ 42, ಲಾಸ್ಟಿಗೆ 45 ಬರುತ್ತಲ್ಲ. ಇವು ನೋಡ್ರಿ 1ರಿಂದ 45ರವರೆಗಿನ ಸಂಖ್ಯೆಗಳಲ್ಲಿ 3ರಿಂದ ಎಕ್ಸಾಕ್ಟ್ ಭಾಗ ಆಗ್ತಕ್ಕಂಥ ಸಂಖ್ಯೆಗಳು ಬರ್ಕೊಂಡೆ. ಆದ್ರೆ ಇವೆಲ್ಲವೂ ಬರೀ ಅವಶ್ಯಕತೆ ಇಲ್ಲ. ಅಲ್ಲಿ ಹೇಳಿರೋದು 3ರಿಂದ ಡಿವೈಡ್ ಆಗ ಬೆಸ ಸಂಖ್ಯೆಗಳನ್ನು ಮಾತ್ರ ಬರೀಬೇಕು ಅಂತೇಳಿದಾನೆ. ಇದು 6 ಸಮಸಂಖ್ಯೆ, ಇದನ್ನ ಬರೆಯಂಗಿಲ್ಲ, 12 ಬರ್ಕೊಳಂಗಿಲ್ಲ, 18 ಬರೆಯಂಗಿಲ್ಲ, 24 ಬರೆಯಂಗಿಲ್ಲ, 30 ಬರೆಯಂಗಿಲ್ಲ, 36 ಬರೆಯಂಗಿಲ್ಲ, 42 ಬರೆಯಂಗಿಲ್ಲ. ಈ ಬೆಸ ಸಂಖ್ಯೆಗಳು ಮಾತ್ರ ಇಟ್ಕೊಂಡ್ರೆ ಸೊ ಇಲ್ಲಿ ಇವನ ಆರೋಹಣ ಕ್ರಮ, ಏರಿಕೆ ಕ್ರಮದಲ್ಲೇ ಇದಾವೆ ಅವು. 3 9 15 21 27 33. ಸೊ ಸಮ ಸಂಖ್ಯೆಗಳನ್ನ ಬಿಟ್ಟು ಉಳಿದವೆಲ್ಲ ಬೆಸ ಸಂಖ್ಯೆಗಳು. ಇದು ಫಸ್ಟ್ ಪ್ಲೇಸ್ ಅಲ್ಲಿ ಇದೆ, ಇದು 9 ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ, 15 ಥರ್ಡ್ ಪ್ಲೇಸ್ ಅಲ್ಲಿ ಇದೆ, 21 ಫೋರ್ತ್ ಪ್ಲೇಸ್ ಅಲ್ಲಿ ಇದೆ, ನೆಕ್ಸ್ಟ್ 21 ಫಿಫ್ತ್ ಪ್ಲೇಸ್ ಅಲ್ಲಿ ಇದೆ, 27 ಅನ್ನೋದು ಫಿಫ್ತ್ ಪ್ಲೇಸ್ ಅಲ್ಲಿ ಇದೆ, 33 ಅನ್ನೋದು ಸಿಕ್ಸ್ತ್ ಪ್ಲೇಸ್ ಅಲ್ಲಿ ಇದೆ. ಈ ಸಿಕ್ಸ್ತ್ ಪ್ಲೇಸ್ ಅಲ್ಲಿ ಇರೋ ಸಂಖ್ಯೆ ಯಾವುದು ಅಂತ ಕೇಳಿದಾನೆ. 33 ಅನ್ನೋದು 6ನೇ ಸ್ಥಾನದಲ್ಲಿದೆ. ಆಪ್ಷನ್ ಸಿ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಾ? ಈ ತರ ಕ್ವಶನ್ ಬಿಡಿಸಬಹುದು. ನೆಕ್ಸ್ಟ್ 9th ಕ್ವಶನ್ ಬರೀ. ದ ಮೀನ್ ಆಫ್ 4 numbers ABCD is 100. If C equal to 70, then the mean of the remaining numbers is ಅಂತ. ABCD ಅಂತ 4 ಸಂಖ್ಯೆಗಳಿದೆ, ಅವುಗಳ ಸರಾಸರಿ 100 ಅಂತ ಕೊಟ್ಟಿದ್ದಾನೆ. ABCD ಅಂತ 4 ಸಂಖ್ಯೆ ಇದಾವಲ್ಲ, ಅವುಗಳ ಸರಾಸರಿ 100 ಕೊಟ್ಟಿದ್ದಾನೆ. ಅಂದ್ರೆ ABC ಮತ್ತು D ಅಂತ 4 ಸಂಖ್ಯೆಗಳ ಮೊತ್ತ ಕಂಡುಹಿಡಿಯೋಣ. ಆ 4 ಸಂಖ್ಯೆಗಳ ಸರಾಸರಿ 100 ಇದೆ ಅಂದ್ರೆ ಆ 100ಅನ್ನ 4ರಿಂದ ಗುಣಾಕಾರ ಮಾಡ್ರೆ ಎಷ್ಟು ಬರುತ್ತೆ? 400 ಬರುತ್ತಲ್ಲ. ಈ 400 ಅನ್ನೋದು ಆ 4 ಸಂಖ್ಯೆಗಳ ಮೊತ್ತ. A ಸಂಖ್ಯೆ, B ಸಂಖ್ಯೆ, C ಸಂಖ್ಯೆ, D ಸಂಖ್ಯೆ 4 ಕೂಡಿದ್ರೆ 400 ಬರುತ್ತೆ ಅಂತ. ಸೊ ಇದರಲ್ಲಿ ಸಿ ಅನ್ನೋ ಸಂಖ್ಯೆ 70 ಇದೆಯಲ್ಲ, ಈ 400ರಲ್ಲಿ ಸಿ ಅನ್ನೋ ಸಂಖ್ಯೆ 70ನ ಮೈನಸ್ ಮಾಡಿದ್ರೆ ಇನ್ನು 330 ಬರುತ್ತಲ್ಲ. ಈ 4 ಸಂಖ್ಯೆಯಲ್ಲಿ ಸಿ ಸಂಖ್ಯೆ ಬಿಟ್ಟು ಹಾಕಿದ್ರೆ ಉಳಿದ 3 ಸಂಖ್ಯೆಗಳ ಮೊತ್ತ 330 ಅಂತ ಅರ್ಥ. ಸೊ ಆ 3 ಸಂಖ್ಯೆಗಳ ಸರಾಸರಿ ಬೇಕಂದ್ರೆ 330ನ 3ರಿಂದ ಡಿವೈಡ್ ಮಾಡಿದ್ರೆ 3 1 0 ಲಾಸ್ಟ್ ಬರ್ಕೊಂಡ್ರೆ 110 ಬರುತ್ತೆ. ಆಪ್ಷನ್ ಡಿ ನಲ್ಲಿದೆ 110. ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಅರ್ಥ ಆಯ್ತಾ? ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬರಲ್ಲ. ದ ರೇಡಿಯಸ್ ಆಫ್ ಎ ಸರ್ಕಲ್ ಈಸ್ ಇನ್ಕ್ರೀಸ್ಡ್ ಬೈ 50%. ದ ಪೆರಿಮೀಟರ್ ಆಫ್ ದ ಸರ್ಕಲ್ ವಿಲ್ ಇನ್ಕ್ರೀಸ್ ಬೈ ಅಂತ ಇದೆ. ಒಂದು ವೃತ್ತದ ತ್ರಿಜ್ಯವನ್ನು 50% ಹೆಚ್ಚು ಮಾಡಿದರೆ ಅದರ ಪೆರಿಮೀಟರ್ ಸುತ್ತಳತೆ ಎಷ್ಟು % ಜಾಸ್ತಿ ಆಗುತ್ತೆ ಅಂತ ಕ್ವಶನ್ ಕೇಳಿದಾನೆ. ಸೊ ಒಂದು ವೃತ್ತದ ತ್ರಿಜ್ಯ, ಫಾರ್ ಎಕ್ಸಾಂಪಲ್ ನೋಡ್ರಿ, ನಾವೇನು ಮಾಡಲ್ಲ ಅಂದ್ರೆ ಒಂದು ಸರ್ಕಲ್ ಹಾಕೋಣ, ಸರ್ಕಲ್ ಡ್ರಾ ಮಾಡೋಣ, 2 ಸರ್ಕಲ್. ಈ ವೃತ್ತದ ತ್ರಿಜ್ಯ 50% ಹೆಚ್ಚಾಗಿದೆ ಅಂದ್ರೆ ಇದರ ತ್ರಿಜ್ಯ ಎಷ್ಟು ತಗೊಳ್ಳಲ್ಲ ಅಂದ್ರೆ ಒಂದು 10 ಸೆಂಟಿಮೀಟರ್ ತಗೊಳ್ಳೋಣ, 10 ಸೆಂಟಿಮೀಟರ್. ಸೊ ಇನ್ನೊಂದು ವೃತ್ತದ ತ್ರಿಜ್ಯ 50%, 50% ಅಂದ್ರೆ 10ರ ಅರ್ಧ ಅಂತ. 50% ಅಂದ್ರೆ 10ರ ಅರ್ಧ, 5 ಜಾಸ್ತಿ ಆಗುತ್ತೆ. 50% ಅಂದ್ರೆ ಇಲ್ಲಿರೋ 10ರ ಅರ್ಧ, ಆಫ್ ಅಂದ್ರೆ 5 ಜಾಸ್ತಿ ಆಗಿ ಸೊ ಇದರ ವೃತ್ತದ ತ್ರಿಜ್ಯ ಎಷ್ಟಾಗುತ್ತೆ ಅಂದ್ರೆ 15 ಸೆಂಟಿಮೀಟರ್ ಆಗುತ್ತೆ. 15 ಸೆಂಟಿಮೀಟರ್ ಆಗುತ್ತೆ. ಹಾಗಾದ್ರೆ ಈ ವೃತ್ತದ ಪರಿಧಿಗಿಂತ ಇದರ ಪರಿಧಿ ಎಷ್ಟು % ಹೆಚ್ಚಾಗುತ್ತೆ ಅಂತ. ವೃತ್ತದ ಪರಿಧಿ ಕಂಡುಹಿಡಿಯೋ ಫಾರ್ಮುಲಾ C = 2πr ಅಂತ ಬರೀತೀವಿ. ಸೊ ಇದು 2π ಆಗೇ ಇಲ್ಲ. ಆರ್ ಅಂದ್ರೆ ಇಲ್ಲಿ ರೇಡಿಯಸ್ 10 ಇದೆಯಲ್ಲ, 10 ಬರ್ಕೊಂಡ್ರೆ ಅಷ್ಟೇ, 10 ಬರ್ಕೊಂಡ್ರೆ ಸೊ ಇಲ್ಲಿ ಎಷ್ಟಾಗುತ್ತೆ ಅಂದ್ರೆ 10 2 20, 20 ಪೈ ಆಗುತ್ತೆ. 20 ಪೈ ಅನ್ನೋದು ಈ ವೃತ್ತದ ಪರಿಧಿ, ಸರ್ಕಂಫರೆನ್ಸ್ ಆಗಿರುತ್ತೆ, ಪೆರಿಮೀಟರ್ ಅಂತಾನು ಕರಿತೀವಿ ಅದಕ್ಕೆ. ಸೊ ಹಾಗಾದ್ರೆ ಈ ವೃತ್ತದ ಸುತ್ತಳತೆ ಕಂಡುಹಿಡಿಯೋಣ. C = 2πr ಬರ್ಕೊಂಡು ಸೊ ಇಲ್ಲಿ 2 × π ಆಗಿ ಅಲ್ಲಿ ಈ ವೃತ್ತದ ತ್ರಿಜ್ಯ 15 ಸೆಂಟಿಮೀಟರ್ ಇದೆಯಲ್ಲ, 6 ಜಾಗದಲ್ಲಿ 15 ಬರ್ಕೊಂಡ್ರೆ 15 2 30 ಪೈ ಆಗುತ್ತೆ. ಇದರ ಸುತ್ತಳತೆ ಅಥವಾ ಪರಿಧಿ, ಪೆರಿಮೀಟರ್ ಅಂತ ಕರಿತೀವಲ್ಲ. ಸೊ ನೋಡ್ರಿ 20 ಪೈ ಇರೋದು 30 ಪೈ ಆಗಿದೆ ಅಂದ್ರೆ ಇಲ್ಲಿಂದ ಇಲ್ಲಿ ಜಾಸ್ತಿ ಆಗಿರೋದು ಎಷ್ಟು ಅಂದ್ರೆ 10 ಪೈ ಇನ್ಕ್ರೀಸ್ ಆಗಿದೆ. ಸೊ ಹಾಗಾದ್ರೆ ಶೇಕಡ ರೂಪದಲ್ಲಿ ಎಷ್ಟು ಅಂತ ಕಂಡುಹಿಡಿಯಬೇಕು. ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಕಂಡುಹಿಡಿಬೇಕಂದ್ರೆ ನೋಡ್ರಿ 20 ಪೈ ಇರೋದು 10 ಪೈ ಜಾಸ್ತಿ ಆಗಿದೆ, ಹಾಗೆ 30 ಪೈ ಆಗಿದೆ ಅಂದ್ರೆ ಸೊ 20 ಪೈ ಇರೋದು 10 ಪೈ ಜಾಸ್ತಿ ಆಗಿದೆ ಅಂದ್ರೆ ಸೊ 100ಕ್ಕೆ ಎಷ್ಟು ಜಾಸ್ತಿ ಆಗಿದೆ ಅಂತ ಕಂಡುಹಿಡಿಬೇಕು. 100ಗೆ ಪೈ ಕ್ಯಾನ್ಸಲ್, 21 25 100 ಕ್ಯಾನ್ಸಲ್ ಆಗಿ 10 × 5 ಅಂದ್ರೆ 50% ಜಾಸ್ತಿ ಆಗುತ್ತೆ.
ನೋಡ್ರಿ ಓವರಾಲ್ ನಾವೆಲ್ಲ ಇಷ್ಟು ಕ್ಯಾಲ್ಕುಲೇಷನ್ ಮಾಡಿದ್ರೆ ಫೈನಲ್ ಆನ್ಸರ್ 50% ಬಂದಿದೆ ಅಲ್ಲ. ಸೊ ಇಲ್ಲಿ ಆಪ್ಷನ್ ಡಿ ನಲ್ಲಿ 50% ಇದೆಯಲ್ಲ, ಇದು ರೈಟ್ ಆನ್ಸರ್. ಆದರೆ ಈ ಪ್ರಾಬ್ಲಮ್ನ ಪರಿಧಿ ಅಂತ ಕೇಳಿದರೆ ಮಾತ್ರ, ವೃತ್ತದ ಪರಿಧಿ ಅಥವಾ ಸುತ್ತಳತೆ ಅಂತ ಕೇಳಿದರೆ ತ್ರಿಜ್ಯ ಎಷ್ಟು % ಜಾಸ್ತಿ ಆಗುತ್ತೋ ವೃತ್ತದ ಪರಿಧಿ ಕೂಡ ಅಷ್ಟೇ % ಜಾಸ್ತಿ ಆಗುತ್ತೆ. ಗೊತ್ತಾಯ್ತಾ? ಸೊ ತ್ರಿಜ್ಯ 50% ಜಾಸ್ತಿ ಆದರೆ ಪರಿಧಿ ಕೂಡ 50% ಜಾಸ್ತಿ ಆಗುತ್ತೆ. ತ್ರಿಜ್ಯ 20% ಹೆಚ್ಚಾದರೆ ಪರಿಧಿ ಕೂಡ 20% ಹೆಚ್ಚಾಗುತ್ತೆ. ತ್ರಿಜ್ಯ 100% ಹೆಚ್ಚಾದರೆ ಅದರ ಪರಿಧಿ ಕೂಡ ಸುತ್ತಳತೆ 100% ಹೆಚ್ಚಾಗುತ್ತೆ. ಇದೆಲ್ಲ ಕ್ಯಾಲ್ಕುಲೇಷನ್ ಏನು ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ತ್ರಿಜ್ಯ 50% ಹೆಚ್ಚಾದರೆ ಆ ವೃತ್ತದ ಪರಿಧಿ ಕೂಡ 50% ಹೆಚ್ಚಾಗುತ್ತೆ ಅಂತ ಡೈರೆಕ್ಟಾಗಿ ಆನ್ಸರ್ ಆಗಿ ಬರ್ಬೋದು. ಕ್ಯಾಲ್ಕುಲೇಷನ್ ಇದೆಲ್ಲ ಏನು ಮಾಡೋ ನೆಸೆಸಿಟಿನೇ ಇಲ್ಲ. ಬಟ್ ಕ್ಲಾರಿಟಿಗೋಸ್ಕರ ನಿಮಗೆ ತೋರಿಸಿದ್ದೀನಿ. ಇವಿಷ್ಟು ನೋಡ್ರಿ 10 ಪ್ರಶ್ನೆಗಳನ್ನು ಈ ಕ್ಲಾಸಲ್ಲಿ ಆನ್ಸರ್ ಮಾಡೋ ಸಿಂಪಲ್ ವಿಧಾನಗಳನ್ನ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಏನು ಅನಿಸುತ್ತೆ ಅದು ಕಮೆಂಟ್ ಮಾಡಿ. ಸೊ ನಿಮ್ಮ ಕಮೆಂಟ್ಸ್ ನಾವು ನೆಕ್ಸ್ಟ್ ಕ್ಲಾಸ್ ಮಾಡಲಿಕ್ಕೆ ಇನ್ಸ್ಪಿರೇಷನ್ನು. ಹಾಗೆ ಎಲ್ಲ ನಿಮ್ಮ ಗ್ರೂಪ್ಸು ಅಥವಾ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ಈ ವಿಡಿಯೋಸ್ ಲಿಂಕ್ ಎಲ್ಲ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.